ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿರ್ತಕ್ಕಂಥ ಪ್ರಜ್ವಲ್ಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡ್ತಾ ಇದೆ. 6 ದಿನಗಳ ಕಾಲಾವಕಾಶ ಇದೆ ಎಸ್ಐಟಿ ಅವರಿಗೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಎಸ್ಐಟಿ ವಿಚಾರಣೆಯ ವೇಳೆ ಪ್ರಜ್ವಲ್ ಕೂಗಾಡಿದಾರಂತೆ. ಮೊಬೈಲ್ ಬಗ್ಗೆ ಕೇಳಿದಾಗ ಪ್ರಜ್ವಲ್ ಮೊಂಡಾಟ ಮಾಡಿದ್ದಾರೆ. ಯಾವ ಮೊಬೈಲು, ಏನು ಕೇಳ್ತಾ ಇದ್ದೀರಾ, ಏರ್ಪೋರ್ಟ್ನಲ್ಲೇ ಮೊಬೈಲ್ ಕಿತ್ಕೊಂಡ್ರಲ್ಲ, ನನ್ನ ಹತ್ರ ಇರೋದು ಒಂದೇ ಮೊಬೈಲು, ನನ್ನ ಹತ್ರ ಬೇರೆ ಯಾವ ಮೊಬೈಲೂ ಇಲ್ಲ, ವಿಡಿಯೋ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಮೊಂಡಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಬಟ್ ಆ ಮೂಲ ಮೊಬೈಲ್ ಒಂದಿತ್ತು, ಅದರಲ್ಲೇ ವಿಡಿಯೋ ಚಿತ್ರೀಕರಣ ಆಗಿತ್ತು ಅಂತ ಇತ್ತಲ್ಲ, ಅದು ಕಳೆದೋಗಿದೆ ಅಂತ 1.5 ವರ್ಷದ ಹಿಂದೆನೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಮೊಬೈಲ್ ಎಲ್ಲಿ ಅಂತ ಕೇಳಿದ್ರೆ ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಅವ್ರ ಹತ್ರ ಏನಿತ್ತು, ಅವರು ಮ್ಯೂನಿಚಿಂದ ಬಂದಾಗ ಅವ್ರ ಕೈಯಲ್ಲಿ ಯಾವ ಮೊಬೈಲ್ ಇತ್ತು ಅದನ್ನೀಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಎಸ್ಐಟಿ ಅಧಿಕಾರಿಗಳ ಮೂಲ ಮೊಬೈಲ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಅಸಹಕಾರ. ಸೊ ಹೇಗೆ ನಡೀತು ವಿಚಾರಣೆ ಇವತ್ತು ಹಾಗಾದ್ರೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಮೂಲ ಮೊಬೈಲ್ ಅಂತೂ ಮೂಲ ಮೊಬೈಲೇ ಪ್ರಮುಖವಾದ ಪ್ರೈಮ್ ಸಾಕ್ಷಿಯಾಗಿ ಉಳ್ಕೊಳ್ಳುವಂಥದ್ದು. ಯಾಕೆಂದರೆ ಅದೇ ಮೊಬೈಲ್ನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿರುವಂಥದ್ದು, ಅದರಲ್ಲಿದ್ದಂಥ ವಿಡಿಯೋಗಳೇ ಈಗ ವೈರಲ್ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು SIT ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತು ನೆನ್ನೆ ಕೋರ್ಟ್ಗೂ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು ಮತ್ತು ಪೊಲೀಸ್ ಕಸ್ಟಡಿಗೆ ಅದೇ ಕಾರಣಕ್ಕಾಗಿ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ಅವರು ಬಳಸಿದಂಥ ಮತ್ತು ಅವರು ಶೂಟ್ ಮಾಡಿದಂಥ ಮೊಬೈಲ್ ಏನಿತ್ತು, ಅಂದರೆ ವಿಡಿಯೋ ಶೂಟ್ ಮಾಡಿದಂಥ ಮೊಬೈಲ್ ಏನಿತ್ತು ಅದನ್ನು ವಶಕ್ಕೆ ತೆಗೆದುಕೊಳ್ಬೇಕು, ಅದು ಎಲ್ಲಿದೆ ಏನು ಅನ್ನೋದನ್ನ ಪತ್ತೆ ಮಾಡಬೇಕು. ಆ ಪತ್ತೆ ಮಾಡೋದಕ್ಕೋಸ್ಕರ ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ನೆನೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆದರೆ ಇವತ್ತು ಬೆಳಗ್ಗೆಯಿಂದ ವಿಚಾರಣೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆ ಮೊಬೈಲ್ನ ಬಗ್ಗೆ ಪ್ರಶ್ನೆ ಮಾಡಿದರೆ ಪ್ರಜ್ವಲ್ ರೇವಣ್ಣ ಹೌಹಾರಿರುವಂಥದ್ದು. ಯಾಕೆಂದರೆ ಅದರ ಬಗ್ಗೆ ಸಾಕಷ್ಟು ಕೋಪವನ್ನು ವ್ಯಕ್ತಪಡಿಸಿದರೆ, ನನ್ನ ಬಳಿ ಇದ್ದಂಥ ಒಂದು ಮೊಬೈಲ್ ಏನಿತ್ತು ಅದನ್ನು ನೀವು ಏರ್ಪೋರ್ಟ್ನಲ್ಲೇ ನಿಮ್ಮ ವಶಕ್ಕೆ ಕಿತ್ಕೊಂಡಿದ್ದೀರಿ, ಅದನ್ನು ಬಿಟ್ಟು ಬೇರೆ ಯಾವುದೋ ಮೊಬೈಲನ್ನು ಕೇಳಿದ್ರೆ ಅದು ಯಾವುದು ನನಗೆ ಗೊತ್ತಿಲ್ಲ ಅಂತೇಳಿ ಮೊಂಡಾಟವನ್ನು ಆಡ್ತಾ ಇದ್ದಾರೆ. ಅಂದರೆ ವಿಡಿಯೋ ಶೂಟ್ ಮಾಡಿರುವಂಥ ಮೊಬೈಲನ್ನು ಕೊಡಿ ಅಂತ ಹೇಳಿದ್ರೆ ಯಾವ ವಿಡಿಯೋ ಎಲ್ಲಿಂದ ಶೂಟ್ ಮಾಡಿದ್ರು, ಈ ರೀತಿಯಲ್ಲಿ ಹಾರಿಕೆ ಉತ್ತರಗಳನ್ನು ಹೇಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ SIT ಅಧಿಕಾರಿಗಳು ಯಾವ ಸಾಕ್ಷಿಗಳನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಇಡ್ತಾರೆ, ಅದಕ್ಕೆ ಯಾವ ರೀತಿಯ ಉತ್ತರಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಈಗ ವೈರಲ್ ಆಗಿರುವಂಥ ವಿಡಿಯೋಗಳನ್ನ ಶೂಟ್ ಮಾಡಿದಂಥ ಮೊಬೈಲ್ ಏನಿದೆ, ಮೊಬೈಲ್ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಇತ್ತಲ್ಲ, ನನಗೆ ಯಾವುದೇ ರೀತಿಯ ಮೊಬೈಲ್ ಕೂಡ ಗೊತ್ತಿಲ್ಲ ಅಂತೇಳಿ ಹಾರಿಕೆ ಉತ್ತರನ ಕೊಡ್ತಾ ಇದ್ದಾರೆ ಮತ್ತು ವಿಚಾರಣೆಯಿಂದ ನುಂಚ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತಾ ಇರೋಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆ ಥರ ಮಾಡಿದಾಗ ಅದನ್ನು ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡ್ತಾರೆ, ಬೇರೆ ರೀತಿಯಲ್ಲೇ ವಿಚಾರಣೆ ಮಾಡ್ತಾರೆ.